ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳೋವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಲ್ಲಿ ಆಗಿ SCP-ನಲ್ಲಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ 4 ಯೂನಿಟ್ ಇರುತ್ತವೆ ಕೆಮಿಸ್ಟ್ರಿನಲ್ಲಿ. ಆ 4 ಯೂನಿಟಲ್ಲಿ ನಿಮಗೆ ನಾನು 4ನೇ ಯೂನಿಟಲ್ಲಿ ಇರುವಂಥ 3 ಟಾಪಿಕ್ಸ್ ಬರ್ತವೆ. ನಿಮಗೆ ಒಂದು IR ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಇನ್ನೊಂದು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಮೂರನೇದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬರುತ್ತೆ. ಸೊ ನಾನು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಇವತ್ತು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 7ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮೆಕ್ಯಾನಿಸಮ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಬೆನ್ಝೀನ್, ಪರ್ಟಿಕ್ಯುಲರ್ಲಿ ನೈಟ್ರೇಷನ್, ಅದನ್ನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬೆನ್ಝೀನ್ ಗೋಯಿಂಗ್ ಟು ಆಕ್ಟ್ ಆಸ್ ಎನ್ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್, ಇಟ್ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ನ್ಯೂಕ್ಲಿಯೋಫೈಲ್. ದ ಹೈಡ್ರೋಜನ್ ಆಫ್ ದಿ ಬೆನ್ಝೀನ್ ಕ್ಯಾನ್ ಬಿ easily replaced by the electrophiles, and such reactions we are going to call it as aromatic electrophilic substitution reaction. ಸೊ ಎಲೆಕ್ಟ್ರೋಫೈಲ್ಸ್ ಏನಾಗಿರ್ಬೋದು, ಇಫ್ ಇಟ್ ಈಸ್ ದಟ್ ಎಲೆಕ್ಟ್ರೋಫೈಲ್ ಇಸ್ NO2 ಪ್ಲಸ್ ನೈಟ್ರೋನಿಯಂ ಅಯಾನ್ ಆಯಿತು ಅಂದರೆ ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ನೈಟ್ರೇಷನ್ ಅಂತ ಕರಿತೀವಿ. ಅದು ಹೇಗಾಗತ್ತೆ ಅದನ್ನು ನಾನು ಇವತ್ತು ಹೇಳೋಣ ಇನ್ ಡೀಟೇಲ್ ಆಗಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ಬೆನ್ಝೀನ್ ಗೋಯಿಂಗ್ ಟು ಅಂಡರ್ಗೋ ಎ electrophilic substitution reaction because it's going to behave like an electron rich species because of the presence of delocalized pi electron in an electron rich system ಇದೆ. So since it's going to behave like a nucleophile, ಅದೇನಾಗುತ್ತೆ, it will be attacked by ಎಲೆಕ್ಟ್ರೋಫೈಲ್ಸ್ ಆಗುತ್ತೆ, ಗಿವಿಂಗ್ ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಜನರಲ್ ರಿಯಾಕ್ಷನ್ ತೊಗೊಳೋದಾದ್ರೆ ಬೆನ್ಝೀನ್ ಇದೆ, H ಈಸ್ ರಿಪ್ಲೇಸ್ಡ್ ಬೈ E ಅಂದರೆ ನಿಮ್ಮದು ಎಲೆಕ್ಟ್ರೋಫೈಲ್ ಆಗಿರುತ್ತೆ. ಹಂಗಾಗಿ ಈ ರಿಯಾಕ್ಷನ್ನ ನಾವು ಎಲೆಕ್ಟ್ರೋಫಿಲಿಕ್ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ನೈಟ್ರೇಷನ್ ಆದರೆ H ಈಸ್ ರಿಪ್ಲೇಸ್ಡ್ ಬೈ NO2 ಗ್ರೂಪ್ ಆದರೆ ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ನೈಟ್ರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ದ ಹೈಡ್ರೋಜನ್ ಆಫ್ ದಿ ಬೆನ್ಝೀನ್ ಈಸ್ ರಿಪ್ಲೇಸ್ಡ್ ಬೈ NO2 ಗ್ರೂಪ್ ಬೈ ಡೂಯಿಂಗ್ ಸಮ್ ರಿಯಾಕ್ಷನ್. ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ನೈಟ್ರೇಷನ್ ಅಂತ ಹೇಳ್ತೀವಿ. ಸೊ ನೈಟ್ರೇಷನಲ್ಲಿ ನನಗೆ NO2 ಗ್ರೂಪ್ ಬೇಕು ಅಂತಂದರೆ ನಾನೇನು ಮಾಡಬೇಕಾಗತ್ತೆ, ಹ್ಯಾವ್ ಟು ಆ್ಯಡ್ ದ ನೈಟ್ರೇಟಿಂಗ್ ಮಿಕ್ಸ್ಚರ್ ಟು ದಿ ಬೆನ್ಝೀನ್ ರಿಂಗ್. ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂದರೆ ಈಕ್ವಿಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ. So benzene when made to react with a nitrating mixture, or benzene when made to react with a concentrated nitric acid in presence of concentrated sulfuric acid heating around 60 degrees centigrade, nitrobenzene will be formed. So ನನಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಬೇಡ, ಐ ಕ್ಯಾನಾಟ್ ಯೂಸ್ ದಟ್ ಆಸ್ ಎ ಕ್ಯಾಟಲಿಸ್ಟ್ ಅಂತಂದರೆ ಐ ಕ್ಯಾನ್ ಯೂಸ್ ಸ್ಟ್ರಾಂಗರ್ ಆ್ಯಸಿಡ್ಸ್ ಲೈಕ್ HF ಯೂಸ್ ಮಾಡ್ಬೋದು, HCl4 ಅದನ್ನು ಯೂಸ್ ಮಾಡ್ಬೋದು, BF3 ಕ್ಯಾನ್ ಆಲ್ಸೋ ಬಿ ಯೂಸ್ಡ್. ಬಟ್ ಜನರಲಿ ನಾವು ನೈಟ್ರೇಷನಲ್ಲಿ ನೈಟ್ರೇಟಿಂಗ್ ಮಿಕ್ಸ್ಚರ್ನೇ ಯೂಸ್ ಮಾಡ್ತೀವಿ. ನೈಟ್ರೇಟಿಂಗ್ ಮಿಕ್ಸ್ಚರ್ನ ಯೂಸ್ ಮಾಡಿಕೊಂಡು ನೈಟ್ರೋಬೆನ್ಝೀನ್ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ವಾಟ್ ಈಸ್ ನೈಟ್ರೇಷನ್ ಆಫ್ ಬೆನ್ಝೀನ್? ದ ಬೆನ್ಝೀನ್ ಗೆಟಿಂಗ್ ಕನ್ವರ್ಟೆಡ್ ಇಟ್ ಸೆಲ್ಫ್ ಇಂಟು ಎ ನೈಟ್ರೋಬೆನ್ಝೀನ್. ದ ಹೈಡ್ರೋಜನ್ ಆಫ್ ದಿ ಬೆನ್ಝೀನ್ ಇಫ್ ಇಟ್ ಇಸ್ ರಿಪ್ಲೇಸ್ಡ್ ಬೈ NO2 group, such reaction, such electrophilic substitution reactions we are going to call it as nitration reaction ಅಂತ ಕರಿತೀವಿ. ಮೆಕ್ಯಾನಿಸಮ್ನ ತಗೊಂಡ್ರೆ ಇದು ಆರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್ ಆಗುತ್ತೆ. ಆ್ಯಕ್ಚುಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡುತ್ತಾ, ಎಲೆಕ್ಟ್ರೋಫೈಲ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ ರಿಚ್ ಬೆನ್ಝೀನ್ ನ್ಯೂಕ್ಲಿಯಸ್ ಜೊತೆಗೆ ರಿಯಾಕ್ಟ್ ಆಗಿ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ. ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್ ಅಂತ ಬೇಕಾದ್ರೆ ತೊಗೋಬೋದು. ಥರ್ಡ್ ಸ್ಟೆಪ್ಪಲ್ಲಿ ದೆರ್ ವಿಲ್ ಬಿ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಟು ಫಾರ್ಮ್ ದಿ ಪ್ರಾಡಕ್ಟ್. ಈ ರೀತಿಯಾಗಿ 3 ಸ್ಟೆಪ್ಪಲ್ಲಿ ನಿಮಗೆ ಮೆಕ್ಯಾನಿಸಮು ಬರ್ತಾ ಹೋಗುತ್ತೆ. ಎಲೆಕ್ಟ್ರೋಫೈಲ್ ಜನ್ರೇಟ್ ಆಗಬೇಕು, ಆ ಎಲೆಕ್ಟ್ರೋಫೈಲ್ ಬೆನ್ಝೀನ್ ಜೊತೆಗೆ ರಿಯಾಕ್ಟ್ ಮಾಡಬೇಕು, ಆವಾಗ ಕಾರ್ಬೋಕೆಟಿಯಾನ್ ಬರುತ್ತೆ. ಆ ಕಾರ್ಬೋಕೆಟಿಯಾನ್ ಕ್ಯಾನ್ ಬಿ ಸ್ಟೆಬಿಲೈಸ್ಡ್ ಬೈ ವೇರಿಯಸ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಆಗುತ್ತೆ. ಅದಾದಮೇಲೆ ಪ್ರೋಟಾನ್ ಅಬ್ಸ್ಟ್ರಕ್ಷನ್ ಆಗುತ್ತೆ, ಪ್ರೋಟಾನ್ ರಿಮೂವಲ್ ಆಗುತ್ತೆ ಟು ದಿ ಫಾರ್ಮೇಷನ್ ಟು ಫಾರ್ಮ್ ದಿ ಪ್ರಾಡಕ್ಟ್. ಈ ರೀತಿಯಾಗಿ ಒಟ್ಟು 3 ಸ್ಟೆಪ್ಪಲ್ಲಿ ನಿಮಗೆ ನೈಟ್ರೇಷನ್ ರಿಯಾಕ್ಷನ್ ಆಫ್ ಬೆನ್ಝೀನ್ ಆಗುತ್ತೆ. ಇದನ್ನು ಅವರು 5 ಮಾರ್ಕ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಮೆಕ್ಯಾನಿಸಮ್ ಆಫ್ ನೈಟ್ರೇಷನ್ ಆಫ್ ಬೆನ್ಝೀನ್, ಗಿವಿಂಗ್ ದಿ ಕಂಡೀಷನ್ಸ್ ಫಾರ್ ದಿ ಗಿವಿಂಗ್ ದಿ ಪ್ರೂಫ್ ಫಾರ್ ದಿ ಫಾರ್ಮೇಷನ್ ಆಫ್ NO2 ಪ್ಲಸ್ ಅಂತಲೂ ಕೇಳ್ತಾರೆ. ನಿಮ್ಮ ಸಿಲೆಬಸ್ಸಲ್ಲಿ ಆ ಥರ ಇದೆ, ಹಾಗಾಗಿ ಅದನ್ನು ಕೇಳ್ತಾರೆ.
ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಯೂಶಲಿ ಯಾವುದೇ ಒಂದು ರಿಯಾಕ್ಷನ್ ಆದಾಗ ಕೆಟಲಿಸ್ಟ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಒನ್ ಆಫ್ ದಿ ರಿಯಾಕ್ಟೆಡ್. ಸೊ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ ರಿಯಾಕ್ಟ್ ಆಗುತ್ತೆ. ಅವಾಗ NO2 ಪ್ಲಸ್ H2O ಪ್ಲಸ್ HSO4 ಮೈನಸ್ ನಿಮಗೆ ಬರುತ್ತೆ. ಇದು ಎಲೆಕ್ಟ್ರೋಫೈಲ್ ಆಗುತ್ತೆ. NO2 ಪ್ಲಸ್ ಇಸ್ ಅನ್ ಎಲೆಕ್ಟ್ರೋಫೈಲ್. ಆ NO2 ಪ್ಲಸ್ ಏನು ಮಾಡ್ತಾ ಇದೆ ಅಂದರೆ ಇಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಬೆನ್ಝೀನ್. The pi electrons of the benzene, you always have to remember, electron rich species will move but not the electron deficient species. So ಯಾವುದು ಮೂವ್ ಆಗುತ್ತೆ ಅಂದರೆ ಡಿಲೋಕಲೈಸ್ pi electron which is present on a benzene ring, that will come and attack the NO2 plus. ಇದು ನೆನ್ಪಿಟ್ಕೋಬೇಕು. ಯಾವಾಗೂ electron rich species will going to contribute the electron, they going to move towards the electron deficient species. ನನಗೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಷೀಸ್ ಯಾವುದು, NO2 ಪ್ಲಸ್, ದಟ್ ಈಸ್ ಅನ್ ಎಲೆಕ್ಟ್ರೋಫೈಲ್. ಆ ಎಲೆಕ್ಟ್ರೋಫೈಲ್ಗೆ ಏನು ಮಾಡುತ್ತೆ, ಬೆನ್ಝೀನಲ್ಲಿ ಇರುವಂಥ ಪೈ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ಕಾಂಟ್ರಿಬ್ಯೂಟ್ ಮಾಡ್ತವೆ. ಕಾಂಟ್ರಿಬ್ಯೂಟ್ ಮಾಡಿದಾಗ ಏನಾಗುತ್ತೆ, ದಟ್ ವಿಲ್ ಬಿ ಎ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಆ್ಯಂಡ್ ದಟ್ ವಿಲ್ ಬಿ ಎ ಸ್ಲೋ ಸ್ಟೆಪ್. ಸೊ ಅದೇನಾಗುತ್ತೆ, ನನಗೆ ಒಂದು ಕಾರ್ಬೋಕೆಟಿಯಾನ್ ಬರುತ್ತೆ. ದಟ್ ಕಾರ್ಬೋಕೆಟಿಯಾನ್ ಕೆನ್ ಬಿ ಸ್ಟೆಬಿಲೈಸ್ಡ್ by the delocalization of pi electron by writing different resonating structures. ನಾನೇನು ಮಾಡ್ತೀನಿ, ಇನ್ನೊಂದು ನನಗೆ ಸ್ಟೇಬಲ್ ಕಾರ್ಬೋಕೆಟಿಯಾನ್ ಬರೋ ಥರ ನೋಡ್ಕೊಳ್ತೀನಿ. ಸೊ ದ ನೈಟ್ರೋನಿಯಮ್ ಅಯಾನ್ ಅಟ್ಯಾಕ್ಸ್ ದಿ pi electron cloud of the benzene ring to form an intermediate carbocation. The intermediate carbocation is a resonance stabilized. Since you are going to have a delocalized pi electrons present on the benzene nucleus, so they are going to contribute their pi electrons towards the carbocation, thereby that carbocation whatever that has been generated by the addition of NO2 plus ಏನಾಗುತ್ತೆ ಅಂದರೆ ದಟ್ ಈಸ್ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ರೆಸೊನೆನ್ಸ್ ಸ್ಟೆಬಿಲೈಸ್ಡ್ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಏನಾಗಿದೆಯಲ್ಲ ಅದು ಏನು ಮಾಡುತ್ತೆ ಅಂದರೆ ಹೈಡ್ರೋಜನ್ನ ಹೊರಗಡೆ ತಗೊಳುತ್ತೆ, ಹೈಡ್ರೋಜನ್ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ದಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ HSO4 ಮೈನಸ್ ವಿಚ್ ವಿಲ್ ಬಿ ಪ್ರೆಸೆಂಟ್ ಆಸ್ ಒನ್ ಆಫ್ ದಿ ರಿಯಾಕ್ಟೆಡ್ ಟು ಫಾರ್ಮ್ H2SO4. To form, along with that you are going to get a nitrobenzene. ಸೊ ಸಲ್ಫ್ಯೂರಿಕ್ ಆ್ಯಸಿಡ್ ಏನಾಗ್ತಾ ಇದೆ, ಕೆಟ್ಲಿಸ್ಟ್ ಥರ ಯೂಸ್ ಮಾಡ್ತಾ ಇದ್ದೀವಿ. ದೇರ್ ಫೋರ್ ಇಟ್ ವಿಲ್ ಬಿ ರೀಜನರೇಟೆಡ್ ಅಟ್ ದಿ ಎಂಡ್ ಆಫ್ ದಿ ರಿಯಾಕ್ಷನ್. ಈ ರೀತಿಯಾಗಿ 3 ಸ್ಟೆಪ್ಪಲ್ಲಿ ನಿಮಗೆ ರಿಯಾಕ್ಷನ್ ಆಗ್ತಾ ಇದೆ. ಎಲೆಕ್ಟ್ರೋಫೈಲ್ ಜನ್ರೇಟ್ ಆಗುತ್ತೆ, ಬೆನ್ಝಿನ್ ನ್ಯೂಕ್ಲಿಯಸ್ಸಲ್ಲಿರುವಂಥ ಪೈ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ಎಲೆಕ್ಟ್ರೋಫೈಲ್ನ ಅಟ್ಯಾಕ್ ಮಾಡ್ತವೆ, ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ. ದಟ್ ಕಾರ್ಬೋಕೆಟಿಯಾನ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ವೇರಿಯಸ್ ಸ್ಟ್ರಕ್ಚರ್ಸ್, ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ನ ಬರಿತಾ ಹೋಗ್ತೀವಿ. ಲಾಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಅಬ್ಸ್ಟ್ರಕ್ಷನ್ ಆಫ್ ಪ್ರೋಟಾನ್ ಆಗುತ್ತೆ ಟು ಫಾರ್ಮ್ ದಿ ನೈಟ್ರೋಬೆನ್ಝೀನ್. ಈ ರೀತಿಯಾಗಿ 3 ಸ್ಟೆಪ್ಪಲ್ಲಿ ನಿಮಗೆ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಸೊ ನೀವು ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ನ ತೊಗೊಳ್ಳೋದಾದರೆ, ನೈಟ್ರೇಷನ್ ಆಫ್ ಬೆನ್ಝೀನ ಕನ್ಸಿಡರ್ ಮಾಡೋದಾದರೆ, ಸೊ ನಿಮಗೆ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ತೊಗೊಂಡ್ರೆ ನಿಮಗೆ 2 ಟ್ರಾನ್ಸಿಷನ್ ಸ್ಟೇಟು ಬರ್ತಾ ಹೋಗುತ್ತೆ. ಬೆನ್ಝೀನ್ ಏನು ಮಾಡ್ತಾ ಇದೆ, NO2 ಪ್ಲಸ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ ಅಂತ ಇಟ್ಕೊಂಡು ಆ ಸ್ಟೆಪ್ ತೊಗೊಳ್ತೀವಿ ಅಂತಂದರೆ 2 ಟ್ರಾನ್ಸಿಷನ್ ಸ್ಟೇಟ್ಗಳು ನಿಮಗೆ ಬರ್ತಾ ಹೋಗುತ್ತೆ ಆ್ಯಂಡ್ 1 ಇಂಟರ್ಮೀಡಿಯೇಟ್ ನಿಮಗೆ ಬರ್ತಾ ಹೋಗುತ್ತೆ. ದ ಇಂಟರ್ಮೀಡಿಯೇಟ್ ಸ್ಟೇಟ್ ಬಿಟ್ವೀನ್ ದ TS1 ಆ್ಯಂಡ್ TS2, ಅದು ಇಂಟರ್ಮೀಡಿಯೇಟ್ ಸ್ಟೇಟ್ ಎಲ್ಲಿರುತ್ತೆ ಅಂದರೆ TS1 ಮತ್ತು TS2 ಅವೆರಡರ ಮಧ್ಯದಲ್ಲಿ ಇರುತ್ತೆ. ಅದೇ ಥರ ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಅಂತ ನಾವೇನು ಕರಿತೀವಿ, ಒಂದಕ್ಕೆ ಟ್ರಾನ್ಸಿಷನ್ ಸ್ಟೇಟ್ 1ಗೆ EA1 ಅಂತ ಕರಿತೀವಿ, ಟ್ರಾನ್ಸಿಷನ್ ಸ್ಟೇಟ್ 2ಗೆ EA2 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಡಯಾಗ್ರಾಮಲ್ಲಿ ನೋಡ್ಕೊಳ್ಳಿ, ಇಟ್ ಈಸ್ ಎವಿಡೆಂಟ್ ಫ್ರಮ್ ದಿ ಡಯಾಗ್ರಾಮ್. EA1 ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ EA2 ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ಫಾರ್ಮೇಷನ್ ಆಫ್ ದಿ ಇಂಟರ್ಮೀಡಿಯೇಟ್ ಸ್ಟೆಪ್ಸ್ ಟೇಕ್ಸ್ ಪ್ಲೇಸ್ ಸ್ಲೋಲಿ, ವೆರಾಸ್ ದ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಫ್ರಮ್ ಇಂಟರ್ಮೀಡಿಯೇಟ್ ಸ್ಟೆಪ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಸೊ ನಿಮಗೆ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಹೇಗಿರುತ್ತೆ, ನೈಟ್ರೇಷನ್ ಆಫ್ ಬೆನ್ಝೀನ್ದು ಈ ರೀತಿ ಆಗಿರುತ್ತೆ. ಸೊ ಇದನ್ನು ಕೇಳ್ತಾರೆ, ಇದು 4 ಮಾರ್ಕ್ ಕ್ವಶನ್ ಕೇಳ್ತಾರೆ. ಸಿನ್ಸ್ ನಿಮಗೆ 5 ಮಾರ್ಕ್ ಕ್ವಶನ್ ಇರೋದ್ರಿಂದ, ಸೊ ಗಿವಿನ್ ಎವಿಡೆನ್ಸ್ ಫಾರ್ ದಿ ಫಾರ್ಮೇಷನ್ ಆಫ್ ನೈಟ್ರೋನಿಯಂ ಅಯಾನ್ ಅಂತ ಕೇಳ್ತಾರೆ. ನೈಟ್ರೋನಿಯಂ ಅಯಾನ್ ಫಾರ್ಮೇಷನ್ ಆಗಿದೆ ಇಲ್ಲ ಅಂದರೆ ನೀವು ಹೆಂಗೆ ಪ್ರೂವ್ ಮಾಡ್ತೀರಾ ಅಂತ ಕೇಳ್ತಾರೆ. ಯೂಶಲಿ ಸಿನ್ಸ್ ದೀಸ್ reactive intermediate, their lifespan is very short. They're going to have 10 to the power of minus 17 seconds ಅಷ್ಟೇ ಅವ್ರದ್ದು ಲೈಫ್ ಸ್ಪ್ಯಾನ್ ಇರ್ತವೆ. ಹಾಗಾಗಿ ನಾವೇನು ಮಾಡ್ಬೋದು, ಟ್ರ್ಯಾಪ್ ಮಾಡಬೇಕು. ಇಲ್ಲ ಅಂತಂದರೆ ಅದನ್ನು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಬಟ್ ಇಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಸ್ಕೋಪಿಕಲಿ. ಅದನ್ನು ಏನು ಮಾಡ್ಬೋದು, ಸ್ಪೆಕ್ಟ್ರೋಫೋಟೋಮೀಟರ್ ಯೂಸ್ ಮಾಡಿ ಅದನ್ನು ನಾನು ಏನು ಮಾಡ್ಬೋದು, ಕಂಡುಹಿಡ್ಕೋಬೋದು. ಈ ಇಂಟರ್ಮೀಡಿಯೇಟ್ ಏನು ಫಾರ್ಮೇಷನ್ ಆಗುತ್ತಲ್ಲ ಅದನ್ನು ಕಂಡುಹಿಡಿಯೋದಕ್ಕೆ ನಾನು ಐಸೋಟ್ರೋಪಿಕ್ ಎಫೆಕ್ಟ್ನ ಯೂಸ್ ಮಾಡ್ಕೋಬೋದು. The formed intermediate when treated with the tetrafluoroborate anion. ಸೊ ನನಗೆ ಬಂದಿರೋ ಅಂಥದ್ದು ಏನಾಗಿದೆ, ಇಂಟರ್ಮೀಡಿಯೇಟ್ ಇದೆ. ಇಂಟರ್ಮೀಡಿಯೇಟ್ ಏನಿದೆ, ಕಾರ್ಬೋಕೆಟಿಯಾನ್ ಇದೆ. ಆ ಕಾರ್ಬೋಕೆಟಿಯಾನ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಟೆಟ್ರಾಫ್ಲೋರೋಬೋರೇಟ್ ಅನಯಾನ್ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಇಟ್ ಫಾರ್ಮ್ ಎ ಸಾಲ್ಟ್ ವಿಚ್ ವೆನ್ ರಿಯಾಕ್ಟೆಡ್ ವಿತ್ ಬೆನ್ಝೀನ್ ಗಿವ್ಸ್ ನೈಟ್ರೋಬೆನ್ಝೀನ್ ಆಸ್ ದಿ ಪ್ರಾಡಕ್ಟ್. ಅದು ನೈಟ್ರೋಬೆನ್ಝೀನ್ ಆಗಿ ಪ್ರಾಡಕ್ಟ್ನ ಕೊಡುತ್ತೆ. ಸೊ ಇದು ನನಗೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ನೈಟ್ರೋನಿಯಂ ಅಯಾನ್
ಈಸ್ ದ ಓನ್ಲಿ ಇಂಟರ್ಮೀಡಿಯೇಟ್ ಫಾರ್ಮ್ ಡ್ಯೂರಿಂಗ್ ದಿ ನೈಟ್ರೇಷನ್ ಅಂತ ನನಗೆ ಗೊತ್ತಾಗುತ್ತೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ನೈಟ್ರೇಷನ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಎಲೆಕ್ಟ್ರೋಫೈಲ್ ಜನರೇಟ್ ಆಗಿದೆ. ಆ ಎಲೆಕ್ಟ್ರೋಫೈಲ್ ಏನು ಮಾಡ್ತಾ ಇದೆ ಅಂತಂದರೆ ಬೆಂಜಿನ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ. ಸೊ ಬೆಂಜಿನ್ ಜೊತೆಗೆ ರಿಯಾಕ್ಟ್ ಆದಾಗ ನನಗೆ ಏನು ಬರ್ತಿದೆ, ಕಾರ್ಬೋಕೆಟಿಯಾನ್ ಬರ್ತಾ ಇದೆ. ಆ ಕಾರ್ಬೋಕೆಟಿಯಾನ ನಾನು ಏನು ಮಾಡ್ತಾ ಇದ್ದೀನಿ, ಅನಯಾನ್ ಜೊತೆಗೆ ಟ್ರೀಟ್ ಮಾಡಿಸ್ತಾ ಇದ್ದೀನಿ. ಅನಯಾನ್ ಜೊತೆಗೆ ಟ್ರೀಟ್ ಮಾಡಿದಾಗ ಇಟ್ ಫಾರ್ಮ್ಸ್ ಎ ಸಾಲ್ಟ್. ಅದ್ರ ಜೊತೆಗೆ ಈಗ ಅನಿಯಾನು ಮತ್ತು ಈಗ ಇಂಟರ್ಮೀಡಿಯೇಟ್ ಏನಿದೆಯಲ್ಲ ಅವೆರಡೂ ರಿಯಾಕ್ಟ್ ಆಗುತ್ತೆ, ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಸಾಲ್ಟ್ ಫಾರ್ಮೇಷನ್ ಆದಾಗ ಏನು ಬರುತ್ತಲ್ಲ ಸಾಲ್ಟ್, ದಟ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಅ ಬೆನ್ಸಿನ್ ಇಟ್ ಗಿವ್ಸ್ ದಿ ನೈಟ್ರೋ ಬೆನ್ಸಿನ್. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನೈಟ್ರೋನಿಯಂ ಅಯನ್ ಇಸ್ ದ ಓನ್ಲಿ ಇಂಟರ್ಮೀಡಿಯೇಟ್ ದಟ್ ಈಸ್ ಫಾರ್ಮ್ ಡ್ಯೂರಿಂಗ್ ದಿ ನೈಟ್ರೇಷನ್ ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ನಾನು ಏನು ಮಾಡ್ಬೋದು, ಐಸೋಟೋಪಿಕ್ ಎಫೆಕ್ಟ್ನ ಯೂಸ್ ಮಾಡ್ಬೋದು. ಇಲ್ಲೇನು ಮಾಡ್ತೀನಿ, the rate of reaction of the benzene is considered as K1 and rate of nitration of the denatured benzene, alternated benzene ಅಂತ. ಈಗ ಏನು ಮಾಡ್ತಾ ಇದ್ದೀನಿ, ಬೆನ್ಝೀನ್ ಇದೆ, ಆ ಬೆನ್ಝೀನಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಅಂತಂದರೆ ಯಾವುದೇ ಹೈಡ್ರೋಜನ್, ಬಿಕಾಸ್ ಬೆನ್ಝೀನಲ್ಲಿರುವಂಥ ಯಾವುದೇ ಹೈಡ್ರೋಜನ್ ರೀಪ್ಲೇಸ್ ಆಗಿ NO2 ಇಂದ ರೀಪ್ಲೇಸ್ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಎಲ್ಲ ಇರೋ ಹೈಡ್ರೋಜನ್ಗಳು, ಎಷ್ಟು ಹೈಡ್ರೋಜನ್ಗಳಿರ್ತವೆ, ಒಟ್ಟು 6 ಹೈಡ್ರೋಜನ್ಗಳಿರ್ತವೆ. 6 ಹೈಡ್ರೋಜನ್ಗಳನ್ನ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್. ಅದನ್ನೇನು ಮಾಡ್ತೀನಿ, ಇನ್ನೊಂದು ಐಸೋಟೋಪಿಂದ, ಹೈಡ್ರೋಜನ್ ಐಸೋಟೋಪಿಂದ ಅದನ್ನು ರೀಪ್ಲೇಸ್ ಮಾಡ್ತೀನಿ, ಡಿಟೋರಿಯಮಿಂದ ರೀಪ್ಲೇಸ್ ಮಾಡ್ತೀನಿ. ಆವಾಗ ನನಗೆ ಏನು ಬರುತ್ತಲ್ಲ ರೇಟ್ ಆಫ್ ದಿ ರಿಯಾಕ್ಷನು, ಅದನ್ನು K2 ಅಂತ ಇಟ್ಕೊಳ್ತೀನಿ. ಫಸ್ಟ್ ಏನು ಮಾಡ್ತೀನಿ, ರೇಟ್ ಆಫ್ ದಿ ರಿಯಾಕ್ಷನ್ ಆಫ್ ದಿ ಬೆನ್ಸಿನ್ ವಿತೌಟ್ ರೀಪ್ಲೇಸಿಂಗ್ ಬೈ ದಿ ಐಸೋಟೋಪ್ನ ಮಾಡ್ತೀನಿ, K1 ಆಯಿತು. ಅದೇ ಥರ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ, ಎಲ್ಲ ಬೆನ್ಸಿನಲ್ಲಿರುವಂಥ ಹೈಡ್ರೋಜನ್ನ ನಾನು ಏನು ಮಾಡ್ತೀನಿ, ಐಸೋಟೋಪ್ಸಿಂದ ರೀಪ್ಲೇಸ್ ಮಾಡ್ತೀನಿ, ಅದರದ್ದು ರೇಟ್ನ ಕಂಡುಹಿಡಿತೀನಿ, ದಟ್ ವಿಲ್ ಬಿ K2. ಇಫ್ ಫ್ರಮ್ ದಿ ಎಕ್ಸ್ಪೆರಿಮೆಂಟ್ ಇಫ್ ಯು ಏಬಲ್ ಟು ಪ್ರೂವ್ K1 is equal to K2 ಏನಾದರೂ ಬಂತು ಅಂತಂದರೆ ರೇಟ್ ಆಫ್ ಬೋತ್ ದ ರಿಯಾಕ್ಷನ್ಸ್ ಆರ್ ಸೇಮ್ ಅಂತ ನಾನು ಮಾಡಿದ್ರೆ ಅದು ನನಗೆ ಏನು ಇಂಪ್ಲೈ ಮಾಡುತ್ತೆ ಅಂತಂದರೆ ಎಲೆಕ್ಟ್ರೋಫೈಲ್ ಅಟ್ಯಾಕ್ ಆನ್ ದಿ ಎಲೆಕ್ಟ್ರೋಫೈಲ್ ಟು ದಿ ಬೆನ್ಝೀನ್ but not the removal of hydrogen atom from the product. This can be observed in energy profile diagram as well, where the conversion of reactant to intermediate via transition state 1 requires more activation energy than the intermediate changing product EA2. As we know that ಇದರಲ್ಲಿ ನೋಡಿದಾಗ therefore attack of the electrophile is a slow step and the rate determining step, whereas the formation of the product is fast step ಅಂತ ನನಗೆ ಗೊತ್ತಾಗುತ್ತೆ. ಸೊ ಈಗ ನಾನು ಏನು ಮಾಡಬೇಕು, ಹ್ಯಾವ್ ಟು ಗಿವ್ ದಿ ಎವಿಡೆನ್ಸ್ ಫಾರ್ ಮೈ ಫಾರ್ಮೇಷನ್ ಆಫ್ NO2 ಪ್ಲಸ್ ಎ ಬರ್ತಾ ಇದೆ ಅಂತ ನಾನು ಕೊಡಬೇಕು ಅಂದರೆ ನಾನೇನು ಮಾಡ್ಬೋದು, ಸ್ಪೆಕ್ಟ್ರೋಫೋಟಿಕಲಿ ಮಾಡ್ಬೋದು, ಇಲ್ಲಾಂದರೆ ಐಸೋಟೋಪಿಕ್ ಎಫೆಕ್ಟ್ ಮಾಡ್ಬೋದು, ಇಲ್ಲ ಅಂದರೆ ಬಂದಿರೋವಂಥ ಕಾರ್ಬೋಕೆಟಿಯಾನ್ ಆಫ್ಟರ್ ದಿ ಅಟ್ಯಾಕ್ ಆಫ್ ದಿ NO2 ಪ್ಲಸ್ ಏನಿದೆಯಲ್ಲ, ಏನು ಬರುತ್ತಲ್ಲ ಇಂಟರ್ಮೀಡಿಯೇಟ್ ಕಾರ್ಬೋಕೆಟಿಯಾನು, ಅದನ್ನು ಅನಯಾನ್ ಜೊತೆಗೆ ಟ್ರೀಟ್ ಮಾಡ್ತೀನಿ, ಸಾಲ್ಟ್ ಬರುತ್ತೆ, ಆ ಸಾಲ್ಟ್ ಬೆನ್ಸಿನ್ ಜೊತೆ ಟ್ರೀಟ್ ಮಾಡಿದಾಗೂ ನಂಗೆ ನೈಟ್ರೋಬೆನ್ಸಿನೇ ಬರ್ತಾ ಇದೆ. that going to prove that going to give me the evidence, that's the way I'm going to confirm myself there will be a formation of NO2 plus ion during the nitration of the reaction as an intermediate ಅಂತ ನನಗೆ ಗೊತ್ತಾಗ್ತಾ ಹೋಗುತ್ತೆ. Thank you. If you have any questions, comment below, like, share and subscribe for more such organic chemistry videos. In next video I am going to discuss about sulfonation, which is another electrophilic substitution reaction of benzene in which H of the benzene is replaced by SO3H. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. Thank you. All the best. Good luck.